ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 73. ಸ್ಕೂಟಿ ನಿಲ್ಲಿಸಿ ಎದುರು ಮನೆಯ ಮಹಡಿ ಮೇಲೆ ನೋಟ ಹರಿಸಿದಳು. ಇಷ್ಟು ಹೊತ್ತು ತೆರೆದಿದ್ದ ಕರ್ಟನ್ ಸಡನ್ನಾಗಿ ಮುಚ್ಚಿತು. ಈಗಲೂ ನನ್ನ ಕಂಡ್ರೆ ಭಯ ಅನಿಸುತ್ತೆ. ಕದ್ದು ಮುಚ್ಚಿ ನೋಡೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾನೆ ಪೆದ್ಕೊಂಡ ಎಂದು ತನ್ನಲ್ಲೇ ಹೇಳಿ ನಕ್ಕವಳು ಮನೆಯೊಳಗೆ ಹೋದಳು ಪ್ರೇಕ್ಷಾ. ತಂದೆ ತಾಯಿ ಇಬ್ಬರು ಮಗಳ ದಾರಿಯನ್ನು ಕಾಯುತ್ತಾ ಕುಳಿತಿದ್ದರು. ಇಬ್ಬರ ಮುಖದಲ್ಲೂ ಸಂತೋಷವಿತ್ತು. ಏನು ಗಂಡ ಹೆಂಡತಿ ಇಬ್ಬರು ತುಂಬ ಸಂತೋಷದಲ್ಲಿದ್ದೀರಾ? ಗುಡ್ ನ್ಯೂಸ್ ಏನಾದರೂ ಇದೆಯಾ ಎಂದು ಅವರ ಕಾಲೆಳೆದಳು ಪ್ರೇಕ್ಷಾ. ತರ್ಲೆ ಎಂದು ಕಿವಿ ಹಿಂಡಿದ ಊರ್ಮಿಳಾರವರು, ನಮ್ಮ ಹತ್ರ ಈ ತರ್ಲೆ ಮಾತಾಡೋ ಥರ ನೀನು ಅತ್ತೆ ಮನೆಗೆ ಹೋಗಿ ಮಾತಾಡಬೇಡ ಎಂದು ಗದರಿದರು. ಅತ್ತೇನಾ ಎಂದು ಸ್ವಲ್ಪ ಹೊತ್ತು ಯೋಚಿಸಿದವಳಿಗೆ ಅವರು ಕವಿತಾ ಬಗ್ಗೆ ಹೇಳಿದ್ದು ಎಂದು ಅರಿವಾಯಿತು. ಚಿಕ್ಕ ವಯಸ್ಸಿನಿಂದನೂ ಅವರನ್ನು ಆಂಟಿ ಎಂದೇ ಕರೆಯುತ್ತಿದ್ದಳಲ್ಲ, ಈಗ ಅವರು ತನ್ನ ಅತ್ತೆ ಆಗುವವರು ಎಂದು ಅರ್ಥ ಮಾಡಲು ಅವಳಿಗೆ ಸ್ವಲ್ಪ ಸಮಯ ಹಿಡಿಯಿತು. ಅಯ್ಯೋ, ಅವರೇ ನನಗೆ ಹೊಸಬ್ರ, ಹೇಗೆ ಬೇಕಿದ್ರೂ ಮಾತಾಡೋ ಸ್ವಾತಂತ್ರ್ಯ ನನಗಿದೆ, ನಾನೇನು ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಎಂದು ನಕ್ಕಳು. ಆದರೂ ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ, ಸ್ವಲ್ಪ ಗಂಭೀರವಾಗಿರುವುದನ್ನು ಕಲಿ. ಎಷ್ಟೇ ಆಪ್ತರಾದರೂ ಮಗಳು ಆ ಮನೆಗೆ ಸೊಸೆಯಾಗುವವಳು, ಅವಳಿಂದ ಅವರ ಮನಸ್ಸಿಗೆ ನೋವು ಅಥವಾ ಹಿಂಸೆ ಅನಿಸಬಾರದು ಅಂತ ಊರ್ಮಿಳರವರ ಅನಿಸಿಕೆ. ಅಪ್ಪ ಎಂದು ರಾಗ ಎಳೆದವಳೆ ತನ್ನ ತಂದೆಯ ಮುಖ ನೋಡಿದಳು. ಮಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡವರು, ಊರ್ಮಿ, ಗಂಡನ ಮನೆಯಲ್ಲಿ ಹೇಗಿರಬೇಕು ಅಂತ ನನ್ನ ಮಗಳಿಗೆ ಚೆನ್ನಾಗಿ ಗೊತ್ತಿದೆ, ಅವಳಿಲ್ಲಿರೋ ತನಕ ನಮ್ಮ ತುಂಟ ಮಗಳಾಗಿ ಇರಲಿ ಬಿಡು ಎಂದರು. ಊರ್ಮಿಳಾರವರು ಮರು ಮಾತನಾಡಲಿಲ್ಲ. ತಂದೆ ಹಾಗೂ ಮಗಳ ಬಾಂಧವ್ಯದ ಅರಿವು ಅವರಿಗಿದೆ. ಪ್ರಪಂಚದಲ್ಲಿ ಎಲ್ಲ ತಂದೆಯರಿಗೂ ಅವರ ಮಗಳು ಅಂದರೆ ಮಗನಿಗಿಂತ ಹೆಚ್ಚು ಪ್ರೀತಿ. ಹಾಗೆ ಪ್ರತಿಯೊಂದು ಹೆಣ್ಣಿಗೂ ಅವಳ ತಂದೆಯೇ ಮೊದಲ ಹೀರೋ. ಇದು ಎಲ್ಲರಿಗೂ ತಿಳಿದ ವಿಷಯವೇ. ತಾವೇನಾದರೂ ಮಾತನಾಡಿದರೆ ತಂದೆ ಹಾಗೂ ಮಗಳು ಸೇರಿ ತಮ್ಮ ಬಾಯಿ ಮುಚ್ಚಿಸುತ್ತಾರೆ ಎಂಬ ಅರಿವು ಅವರಿಗೆ ಚೆನ್ನಾಗಿಯೇ ಇದೆ. ನಾವು ಕವಿತಕ್ಕನ ಮನೆಗೆ ಹೋಗಿ ನಿನ್ನ ಮದುವೆ ವಿಷಯ ಮಾತಾಡಿ ಬಂದ್ವಿ ಎಂದರು. ಹೌದಾ ಅಮ್ಮ, ಏನೇನು ಮಾತಾಡಿದ್ರಿ? ಮದುವೆ ಬಗ್ಗೆ ತಿಳಿಯುವ ಕುತೂಹಲ ಅವಳಿಗೆ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡುವ ಅಂತ ಹೇಳ್ತಿದ್ದಾರೆ. ಇವತ್ತು ಪುರೋಹಿತರಿಗೆ ಜಾತಕ ತೋರಿಸಿ ನಿಶ್ಚಿತಾರ್ಥದ ಮುಹೂರ್ತ ನೋಡ್ತಾರಂತೆ ಎಂದರು ಉದಯರವರು. ಅಷ್ಟರಲ್ಲಿ ಕವಿತಾ ಹಾಗೂ ಜಯರಾಜ್ರವರು ಬಂದರು. ಹಾಯ್ ಅಂಕಲ್, ಹಾಯ್ ಆಂಟಿ ಎಂದಳು ನಗುಮೊಗದೊಂದಿಗೆ. ಹಾಯ್ ಪುಟ ಎಂದವರೇ, ಅತ್ತೆ ಮಾವ ಅನ್ನೋದನ್ನು ಅಭ್ಯಾಸ ಮಾಡು ಎಂದರು ಕವಿತಾರವರು. ಟ್ರೈ ಮಾಡ್ತೇನೆ ಎಂದು ಕಣ್ಣು ಹೊಡೆದಳು. ಶುದ್ಧ ತರ್ಲೆ, ನಮ್ಮ ಮಗನಿಗೆ ಸರಿಯಾದ ಜೋಡಿ ನೀನು ಎಂದರು ನಗುತ್ತಾ. ಅಂದಹಾಗೆ ಉದಯ್, ನಾವು ಪುರೋಹಿತರ ಮನೆಗೆ ಹೋಗಿ ಜಾತಕ ತೋರಿಸಿ ಬಂದ್ವಿ, ತುಂಬ ಹೊಂದಾಣಿಕೆ ಇದೆ ಅಂದರು. ಮುಂದಿನ ಭಾನುವಾರ ನಿಶ್ಚಿತಾರ್ಥಕ್ಕೆ ಶುಭ ಮುಹೂರ್ತವಿದೆ ಅಂದರು. ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ ಎಂದರು ಜಯರಾಜರವರು. ಭಾನುವಾರ ಅಂದರೆ ಇನ್ನು 3 ದಿನ ಅಷ್ಟೇ ಇರೋದು, ಅಷ್ಟರಲ್ಲಿ ಎಲ್ಲ ತಯಾರಿ ಆಗುತ್ತಾ ಎಂದು ಆತಂಕದಿಂದ ಕೇಳಿದವರಿಗೆ, ನಿಶ್ಚಿತಾರ್ಥ ಸರಳವಾಗಿ ನಡೆಸಿಕೊಡಿ, ನಮ್ಮ ಹತ್ತಿರದ ಬಂಧುಗಳನ್ನು ಮಾತ್ರ ಕರೆಯೋಣ. ಆದರೂ ಜಯರಾಜ್, ಹಾಲ್ ಸಿಗಬೇಕಲ್ವಾ? ಹಾಲ್ ಬೇಡ, ಇಲ್ಲೇ ನಿಮ್ಮ ಮನೆಯಲ್ಲೇ ಮಾಡುವ. 50 ಜನರೊಳಗೆ ಸರಳವಾಗಿ ಮಾಡಿ ಮುಗಿಸುವ. ನಮ್ಮ ಕಡೆಯಿಂದ ಹೆಚ್ಚಿನ ಬಂಧುಗಳು ಯಾರೂ ನಿಶ್ಚಿತಾರ್ಥಕ್ಕೆ ಬರಲ್ಲ. ನಮ್ಮ ಕಡೆಯಿಂದ ನನ್ನ ಅಣ್ಣ, ಅತ್ತಿಗೆ ಮತ್ತು ಮಕ್ಕಳು, ಇವಳ ಅಕ್ಕ, ಭಾವ ಮತ್ತು ಮಕ್ಕಳು ಅಷ್ಟೇ ಎಂದರು ಜಯರಾಜ್ರವರು. ಪುಟ್ಟ, ನಿನಗೇನಾದರೂ ತೊಂದರೆ ಇದೆಯಾ ಎಂದು ಕವಿತಾರವರು ಪ್ರೇಕ್ಷಾಳನ್ನು ಕೇಳಿದಾಗ, ಅದು ಹೊಸ ಸೀರೆ, ಮ್ಯಾಚಿಂಗ್ ಬ್ಲೌಸ್, ಆಮೇಲೆ ಬಿಂದಿ, ಬಳೆ, ಇಯರಿಂಗ್ಸ್, ಇನ್ನೇನೇನೋ ಪರ್ಚೇಸ್ ಮಾಡಬೇಕು, ಅದಕ್ಕೆ ಟೈಮ್ ಸಾಕಾಗುತ್ತಾ ಎಂದವಳ ಮಾತಿಗೆ, ಪುಟ್ಟ, ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ಕೇಳಿದ್ದು ಬೇರೆ ಸಮಸ್ಯೆ ಇಲ್ವಲ್ಲ ಅಂತ. ಕವಿತಾರವರು ಯಾವ ವಿಷಯದ ಬಗ್ಗೆ ಕೇಳುತ್ತಿದ್ದಾರೆಂದು ಅವಳ ಮೆದ್ದುಲಿಗೆ ಹೊಳೆಯದಿದ್ದರು ಊರ್ಮಿಳಾರವರಿಗೆ ಅರ್ಥವಾಗಿ ಅವಳ ಕಿವಿಯಲ್ಲಿ ವಿಷಯ ಹೇಳಿದರು. ಓ ಅದ ಎಂದವಳು. ಇಲ್ಲ, ಆ ಪ್ರಾಬ್ಲಮ್ ಇಲ್ಲ ಎಂದಳು ಪೆಚ್ಚು ಪೆಚ್ಚಾಗಿ ನಗುತ್ತಾ. ನಿನ್ನ ಸೀರೆಯೆಲ್ಲ ನಾಳೆನೇ ಹೋಗಿ ತಗೊಂಡು ಬರೋಣ, ಅದರ ಬಗ್ಗೆ ವರಿ ಮಾಡಬೇಡ. ಓಕೆ. ಉದಯ್, ಶಾಪಿಂಗ್ಗೆ ಇವರೇ ಹೋಗಲಿ, ನಾವು ಬಾಕಿ ವಿಷಯಗಳನ್ನು ನೋಡೋಣ ಎಂದು ಜಯರಾಜ್ರವರು ತಮ್ಮ ಅಭಿಪ್ರಾಯ ಹೇಳಿದಾಗ, ಹೆಂಗಸರ ಜೊತೆ ಶಾಪಿಂಗ್ಗೆ ಹೋದರೆ ಆ ದಿನ ಪೂರ್ತಿ ವ್ಯರ್ಥವಾಗುತ್ತೆ. ಅದರ ಬದಲಿಗೆ ಅವತ್ತಿನ ಊಟ ತಿಂಡಿ ವ್ಯವಸ್ಥೆ, ಬಂದವರಿಗಾಗಿ ಕುಳಿತುಕೊಳ್ಳಲು ಎಕ್ಸ್ಟ್ರಾ ಚೇರ್, ಮನೆಯ ಅಲಂಕಾರ, ಹೀಗೆ ಎಷ್ಟೋ ಕೆಲಸಗಳ ಬಗ್ಗೆ ಗಮನ ಹರಿಸಬಹುದು ಎಂದನಿಸಿದಾಗ, ಹಾಗೆ ಮಾಡೋಣ ಎಂದರು. ಕವಿತಾರವರು ಹಾಗೂ ಊರ್ಮಿಳಾರವರು ತಮ್ಮ ತಮ್ಮ ಪತಿಯ ಕಡೆಗೆ ಉರಿನೋಟ ಬೀರಿದಾಗ, ಶಾಪಿಂಗ್ ಮಾಡಲು ನಮ್ಮ ಕಾರ್ಡ್ ಹಾಗೂ ಕಾರ್ ಮತ್ತು ಡ್ರೈವರ್ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಎಂದರು ಜಯರಾಜ್ರವರು. ಸರಿ, ಈ ಸಾರಿ ಹೋಗ್ಲಿ ಪಾಪ ಅಂತ ಬಿಡ್ತೇನೆ, ಆದರೆ ಮದುವೆ ಶಾಪಿಂಗ್ಗೆ ನೀವು ತಪ್ಪಿಸಿಕೊಳ್ಳೋ ಹಾಗಿಲ್ಲ ಎಂದರು ಕವಿತಾರವರು. ಆಯ್ತಮ್ಮ ಎಂದು ಕೈ ಮುಗಿದು ನುಡಿದರು ಜಯರಾಜ್ರವರು. ಸರಿ, ನಾವಿನ್ ಮನೆಗೆ ಹೋಗುವ, ಪ್ರವೀಣ್ಗೆ ವಿಷಯ ತಿಳಿಸ್ಬೇಕು ಎಂದಾಗ, ಅಂಕಲ್, ನಾನು ನಾಳೆ ಶಾಪಿಂಗ್ಗೆ ಪ್ರವೀಣ್ನ ಕರ್ಕೊಂಡು ಹೋಗ್ಲಾ ಎಂದು ಅವರ ಅನುಮತಿ ಕೇಳಿದಳು ಪ್ರೇಕ್ಷಾ.
ಆದರೆ ಅಷ್ಟರಲ್ಲಾಗಲೇ ಅವರ ಮನೆಗೆ ತಲುಪಿದ ಪ್ರವೀಣ್ಗೆ ಅವರ ಮಾತೆಲ್ಲ ಕೇಳಿಸಿತು. ನಿಶ್ಚಿತಾರ್ಥದ ಖುಷಿ ಒಂದು ಕಡೆ ಆದರೆ ಅವಳು ಶಾಪಿಂಗ್ಗೆ ತನ್ನನ್ನು ಜೊತೆಯಲ್ಲಿ ಕರೆದೊಯ್ಯುವ ವಿಷಯ ನೆನೆದು ಸಂಕಟ ಇನ್ನೊಂದು ಕಡೆ. ನೋ ಅಪ್ಪ, ಬೇಡ ಅಂತ ಹೇಳಿ ಎಂದು ತಂದೆಗೆ ಹೇಳಬೇಕಾದ ಮಾತನ್ನು ಮನದಲ್ಲೇ ಹೇಳಿದಾಗ ಜಯರಾಜರವರಿಗೆ ಅವನ ಮಾತು ಹೇಗೆ ತಾನೇ ಕೇಳಲು ಸಾಧ್ಯ. ಅದಕ್ಕೇನಂತೆ, ಕರ್ಕೊಂಡು ಹೋಗು, ಆದರೆ ನಾನೀಗ ನಿನ್ನ ಅಂಕಲ್ ಅಲ್ಲ ಮಾವ ಎಂದು ನಕ್ಕರು. ಥ್ಯಾಂಕ್ಸ್ ಮಾವ ಎಂದಳು. ಪ್ರವೀಣ್, ನೀನು ಯಾವಾಗ ಬಂದ್ಯೋ ಎಂದು ಆಗ ತಾನೇ ಮಗನನ್ನು ನೋಡಿದ ಜಯರಾಜರವರು ಕೇಳಿದಾಗ, ನನ್ನನ್ನು ಈಗ ತಾನೇ ಹಳ್ಳಕ್ಕೆ ತಳ್ಳಿದ್ರಿ, ಆವಾಗಲೇ ಬಂದೆ ಎಂದು ಹೇಳಬೇಕು ಎಂದುಕೊಂಡನಾದರೂ ಆ ಮಾತು ಮನದಲ್ಲೇ ಉಳಿದು ಈಗಷ್ಟೇ ಬಂದೆ ಅಪ್ಪ ಎಂಬ ಮಾತು ಹೊರಬಂತು. ಸರಿ, ನಾಡಿದ್ದು ಭಾನುವಾರ ನಿನ್ನ ಹಾಗೂ ಪ್ರೇಕ್ಷಾಳ ನಿಶ್ಚಿತಾರ್ಥ ಎಂದರು. ಸುಮ್ಮನೆ ಮುಗುಳ್ನಗೆ ಬೀರಿದ. ಈ ಗೂಬೆಗೆ ಏನಾಗಿದೆ? ಪ್ರೀತಿಸ್ತಿದ್ದೇನೆ ಅಂತ ಹೇಳಿದವ ಇವನೇ ಅಲ್ವಾ? ಈಗ ನಿಶ್ಚಿತಾರ್ಥ ಅಂತ ತಿಳಿದಾಗ ಇವನ ಮುಖದಲ್ಲಿ ಖುಷಿಯೇ ಇಲ್ವಲ್ಲ? ಇನ್ನೂ ಇವನ ಮನಸ್ಸೇನಾದರೂ ಬದಲಾಯಿತಾ ಎಂದು ಯೋಚಿಸಿದವಳು ಅವನತ್ತ ಉರಿನೋಟ ಬೀರಿದರೆ, ಇವಳು ಹೊಟ್ಟೆಯಲ್ಲಿರುವಾಗ ಅತ್ತೆ ಏನು ತಿಂದಿದ್ರೋ ಏನೋ, ಯಾವಾಗಲೂ ನನ್ನ ಕಡೆ ಕೋಪದ ನೋಟ ಬೀರ್ತಾ ಇರ್ತಾಳೆ. ನನ್ನಂಥ ಪಾಪದ ಹುಡುಗನನ್ನು ನೋಡಿ ಕೋಪ ಮಾಡಿಕೊಳ್ಳಲು ಇವಳಿಗೆ ಹೇಗಾದರೂ ಮನಸ್ಸು ಬರುತ್ತೆ ಎಂದುಕೊಂಡ ನಿರಾಶೆಯಿಂದ. ಪ್ರವೀಣ್, ನಾಳೆ ನೀನು ಪ್ರೇಕ್ಷಾ ಜೊತೆ ಶಾಪಿಂಗ್ಗೆ ಹೋಗಬೇಕು ಎಂದಾಗ ಸರಿಪಾ ಎಂದು ತಲೆಯಾಡಿಸಿದ. ನಿಶ್ಚಿತಾರ್ಥ ಇಷ್ಟು ಬೇಗ ನಡೆಯುತ್ತಿರುವುದು ಅವನಿಗೆ ಖುಷಿಯೇ, ಆದರೆ ಶಾಪಿಂಗ್ ವಿಷಯ ನೆನೆದು ಬೇಸರವಷ್ಟೇ. ಅವನಿಗೆ ಶಾಪಿಂಗ್ ಎಂದರೆ ಮೊದಲಿನಿಂದಲೂ ಆಗದ ವಿಷಯ. ಅವನು ಧರಿಸುವ ಪ್ರತಿಯೊಂದು ಬಟ್ಟೆ ಹಾಗೂ ಅವನ ಒಳಉಡುಪುಗಳನ್ನು ಕೂಡ ಕವಿತಾರವರೇ ತಂದು ಕೊಡುತ್ತಿದ್ದರು. ನೀನು ಬಾರೋ ಎಂದು ಕರೆದರೆ, ಪ್ಲೀಸ್ ಮಾ, ಐ ಹೇಟ್ ಶಾಪಿಂಗ್, ನೀನೇ ಹೋಗಿತ್ತಾ ಪ್ಲೀಸ್ ಎಂದು ಹೇಳ್ತಿದ್ದ. ನಾಳೆ ದಿನ ಪೂರ್ತಿ ಶಾಪಿಂಗ್ ಎಂದು ನೆನೆದು ತಲೆನೋವು ಶುರುವಾಗಿತ್ತವನಿಗೆ. ತಾಯಿ ಅತ್ತ ನೋಡಿದಾಗ ಅವರು ಮುಸಿ ಮುಸಿ ನಗುತ್ತಿದ್ದರು. ಸರಿ, ನಾವೇನು ಬರ್ತೇವೆ ಎಂದ ಕವಿತಾರವರು ತಮ್ಮ ಪತಿ ಹಾಗೂ ಮಗನೊಂದಿಗೆ ಮನೆಗೆ ಹೊರಟರು. ಪುಟ್ಟ, ಇನ್ನೂ ಹೆಚ್ಚು ಸಮಯವಿಲ್ಲ, ನಿನಗೆ ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು ಅವರಿಗೆಲ್ಲ ಇವತ್ತೇ ಕಾಲ್ ಮಾಡಿ ಹೇಳಿಬಿಡು. ಹಾಗೆ ಶ್ರೀಗೆ ಕಾಲ್ ಮಾಡಿ ನಾಳೆ ರಜೆ ಬೇಕು ಅಂತ ಹೇಳು. ಸರಿಪಾ ಎಂದವಳು ಮೊದಲು ಫ್ರೆಶ್ ಆಗಿ ಆಮೇಲೆ ಹೊಟ್ಟೆ ಪೂಜೆ ಮಾಡ್ತೇನೆ ಎಂದು ಮೊಬೈಲ್ ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಅವನು ಹೋದ ದಿಕ್ಕನ್ನೇ ನೋಡುತ್ತಾ, ಪ್ರತಿ ಸಾರಿ ನಿನ್ನ ಜೊತೆ ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂದಾಗಲೆಲ್ಲ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತದೆ. ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇದ್ದರೂ ಆ ವಿಷಯ ಹೇಳೋ ತನಕ ಅದನ್ನು ನಾನು ವ್ಯಕ್ತಪಡಿಸಲಾರೆ. ಹೇಗೂ ಇಷ್ಟು ದಿನ ಕಾದಿದ್ದೇನೆ, ಇನ್ನು ಭಾನುವಾರ ತನಕ ಕಾಯುವ ತಾಳ್ಮೆ ನನಗಿದೆ. ಅಪ್ಪನ ಕಾಲು ಸರಿ ಹೋಗ್ತಾ ಇದೆ, ಅಜ್ಜಿ ತಾತ ನಮ್ಮ ಜೊತೆಯಲ್ಲೇ ಇದ್ದಾರೆ, ಇನ್ನು ಸ್ವರ ಖುಷಿಯಾಗಿದ್ದಾಳೆ, ಮನೇಲೆಲ್ಲರೂ ಖುಷಿಯಾಗಿದ್ದಾರೆ. ಇನ್ನು ನಿನ್ನ ಹತ್ರ ಎಲ್ಲ ವಿಷಯಗಳನ್ನು ಹೇಳಬೇಕು, ಆಗಲೇ ನನಗೂ ಸಮಾಧಾನ ಎಂದುಕೊಂಡಳು ಶ್ರೇಯಾ. ಮತ್ತೆ ತನ್ನ ಕೋಣೆಯಿಂದ ಹಾಲ್ಗೆ ಹೋದವಳು ಎಲ್ಲರ ಜೊತೆ ಕುಳಿತು ಹರಟತೊಡಗಿದಳು. ಹಿತ್ಯಾಕೆ ಅವಸರವಾಗಿ ಹೋದ ಎಂದು ಮೃದುಲಾರವರು ಕೇಳಿದಾಗ, ಅವನಿಗೊಂದು ಕಾಲ್ ಬಂದಿತ್ತಮ್ಮ, ಮೋಸ್ಟ್ಲಿ ಅತ್ತೆ ಕಾಲ್ ಮಾಡಿದ್ರು ಅನಿಸುತ್ತೆ. ಎಲ್ಲ ಸರಿಯಾಗಿದೆ ತಾನೆ, ಏನೂ ಸಮಸ್ಯೆ ಇಲ್ವಲ್ಲ ಎಂದು ಆತಂಕದಿಂದ ಕೇಳಿದವರಿಗೆ, ಗೊತ್ತಿಲ್ಲ ಅಮ್ಮ, ನನ್ನ ಹತ್ರ ಏನೂ ಹೇಳಲಿಲ್ಲ ಎಂದವಳಿಗೆ ಈಗ ನಿಜಕ್ಕೂ ಗಾಬರಿಯಾಯಿತು. ಅವನಿಗೆ ಒಂದು ಸಾರಿ ಕರೆ ಮಾಡಿ ನೋಡಲೆ ಎಂದು ಒಮ್ಮೆ ಅನಿಸಿದರೂ ಏನೂ ಸಮಸ್ಯೆ ಆಗಿರಲ್ಲ, ಅವನು ಮನೆಗೆ ಬರಲಿಲ್ಲ ಅಂತ ಅತ್ತೆ ಕರೆ ಮಾಡಿರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಲು ಯತ್ನಿಸಿದಳಾದರೂ ಅವಳ ಪ್ರಯತ್ನ ಸಫಲವಾಗಲಿಲ್ಲ. ಅಮ್ಮ, ಈಗ ಅವನು ಡ್ರೈವ್ ಮಾಡ್ತಿರಬಹುದು, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಿ ನೋಡ್ತೇನೆ. ಸರಿ ಚಿನ್ನು. ಅವಳ ನೋಟ ಗಡಿಯಾರದ ಕಡೆಗೆ ಇತ್ತು. ಮುಂದುವರಿಯುವುದು